ಚಿಕ್ಕಮಗಳೂರು ಜಿಲ್ಲೆಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಪ್ರಾಂಶುಪಾಲೆ ಕೆಪಿ ಶೈಲಾ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟ ಇಲ್ಲದ ಆಹಾರ ನೀಡಿರುವುದು, ಶಾಲೆಯ ಸ್ವಚ್ಛತೆ ಕಾಪಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿರುವುದು ಹಾಗೂ ಕರ್ತವ್ಯ ಲೋಪ ಎಸಗಿರೋ ಕುರಿತು ಪೋಷಕರು ಮತ್ತು ವಿವಿಧ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಕ್ರಮಕ್ಕೆ ಆಗ್ರಹಿಸಿವೆ. ಈ ಸಂಬಂಧ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಡೆಸಿದ ವಿಚಾರಣೆ ವೇಳೆ ವಿದ್ಯಾರ್ಥಿಗಳು ಮೆನ್ಯೂ ಚಾರ್ಟ್ನಲ್ಲಿ ನಮೂದಿಸಿದಂತೆ ಆಹಾರ ನೀಡಲಾಗ್ತಿಲ್ಲ, ಊಟದಲ್ಲಿ ಸೊಪ್ಪು ಮತ್ತು ತರಕಾರಿ ಇಲ್ಲ, ಕಳಪೆ ಗುಣಮಟ್ಟದ ಆಹಾರವೇ ನೀಡಲಾಗ್ತಾ ಇದೆ ಅಂತ ಆರೋಪಿಸಲಾಗಿದೆ. ಇದೇ ವಿಚಾರ ತನಿಖಾ ವರದಿಯಲ್ಲೂ ಉಲ್ಲೇಖ ಆಗಿದ್ದು, ವಿದ್ಯಾರ್ಥಿಗಳ ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಲಾಗಿದೆ ಹಾಗೂ ಇಲಾಖೆಯ ಪ್ರತಿಷ್ಠೆಗೆ ಧಕ್ಕೆ ಉಂಟಾಗಿದೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ಇಷ್ಟಾದರೂ ಸಂಬಂಧಪಟ್ಟ ಪ್ರಾಂಶುಪಾಲಿಯನ್ನ ಇನ್ನೂ ಅಮಾನತುಗೊಳಿಸದೇ ಇರುವುದಕ್ಕೆ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಅಂತ ಪೋಷಕರು ಹಾಗೂ ಸಂಘಟನೆಗಳು ಆರೋಪಿಸಿವೆ. ಅಲ್ಲದೆ ಈ ಪ್ರಕರಣದ ನಡುವೆ ಮತ್ತೊಂದು ಶಾಲೆಯ ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಿರುವ ಕ್ರಮವು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಘಟನೆ ಈಗಾಗಲೇ ಹಲವು ಮಾಧ್ಯಮಗಳು, ಪತ್ರಿಕೆಗಳಲ್ಲೂ ವರದಿ ಆಗಿದ್ದು, ವಿದ್ಯಾರ್ಥಿಗಳ ಆರೋಗ್ಯದೊಂದಿಗೆ ಆಟ ಆಡಿದ ಆರೋಪಗಳ ಕುರಿತು ಸಮಗ್ರ ಹಾಗೂ ನಿಷ್ಪಕ್ಷಪಾತ ತನಿಖೆಯಾಗಬೇಕು, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಮತ್ತು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ಅಂತ ಒತ್ತಾಯ ಕೇಳಿಬರ್ತಿದೆ. ಏನು ಐಟಮ್ಸ್ ಕಾಣ್ತಿಲ್ಲ ನೋಡಿ. ಯಾವ ಥರ ಇವರು ಮಕ್ಕಳಿಗೆ ಯಾವ ರೀತಿ ಕೊಡ್ತಾ ಇರ್ಬೋದು ಇವರು. ನೋಡಿ ಸ್ನೇಹಿತರೆ, ನೋಡಿ ಬಿಳಿಕಲ್ಲಳ್ಳಿ ಮೊರಾರ್ಜಿ ಶಾಲೆದು ವಸತಿ ಶಾಲೆಯ ಒಂದು ವ್ಯವಸ್ಥೆ ನೋಡಿ. ಇದು ಅಡುಗೆ ಸ್ಟೋರ್ ರೂಮ್, ಇದು ತರಕಾರಿ ಇಡೋ ಸ್ಟೋರು ನೋಡಿ, ಕಂಪ್ಲೀಟ್ ಪೂರ ಖಾಲಿ ಇದೆ. ಇನ್ನು ಯಾವ ರೀತಿ ಇದನ್ನು ಇವರು ಮ್ಯಾನೇಜ್ಮೆಂಟ್ ಮಾಡ್ತಿರ್ಬೋದು, ಇಲ್ಲಿನ ಅಧಿಕಾರಿಗಳು ಯಾವ ರೀತಿ ಇದನ್ನು ದುರ್ಬಳಕೆ ಮಾಡ್ಕೊತಾರೆ ನೋಡಿ.